ಈ ದಿನ ನಿಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಬಟ್ ನಮಗೆ ಈಗ ಶ್ವೇತಾ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾದಂಥ ಗೀತಾ ವೆಂಕಟೇಶ್ ಮೇಡಮ್ ಅವರ ಆ್ಯನ್ಯುವಲ್ ಡೇ ಏನಂದರೆ ಎಲ್ಲರಿಗೂ ಸಂತೋಷವಾದಂಥ ದಿನನೇ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪಠ್ಯ ಜೊತೆಗೆ ಪಠ್ಯೇತರ ವಿಷಯಗಳಲ್ಲೂ ಸಹ ಎಲ್ಲ ಮಕ್ಕಳು ತೊಡಗಬೇಕು. ಹಾಗಾಗಿ ನಿಮ್ಮ ಶಾಲೆ ತುಂಬ ಅದ್ಭುತವಾದಂಥ ಶಾಲೆ ಅಂತ ಕಾಣ್ತಾ ಇದೆ. ಅಲ್ಲದೆ ಎಲ್ಲ ಮಕ್ಕಳು ತುಂಬ ಆಕ್ಟಿವ್ ಆಗಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀರಾ. ಹಾಗೂ ಈ ಶಾಲೆಯಲ್ಲಿ ನಾನು ಕೇಳ್ಪಟ್ಟ ಹಾಗೆ ತುಂಬ ಶಿಸ್ತು ಇದೆ. ಹಾಗಾಗಿ ಈ ಶಾಲೆ ಬಗ್ಗೆ ಮೇಡಮ್ ಅವ್ರು ಈಗ ಹೇಳಿದ್ರು, ತುಂಬ ಚೆನ್ನಾಗಿ ಇಲ್ಲಿ ಕಲಿಕೆ ಆಗ್ತಾ ಇದೆ ಅಂತ. ಅಲ್ಲದೆ ಈಗ ಎಲ್ಲ ಪೇರೆಂಟ್ಸ್ ಬಂದಿದ್ದೀರಾ, ತಮಗೂ ಸ್ವಾಗತವನ್ನ. ಜೊತೆಗೆ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ಬೇಕು. ಈಗ SSLC ಎಕ್ಸಾಮ್ ಹತ್ರ ಬರ್ತಾ ಇದೆ. ಮಕ್ಕಳಿಗೆ TV ಆಗಲಿ ಮೊಬೈಲ್ ಆಗಲಿ ಆದಷ್ಟು ಇದನ್ನು ಕಡಿಮೆ ಮಾಡಿ ಅವ್ರಿಗೆ ಓದೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಈಗಾಗಲೇ ನಾವು ಶಾಲೆಯಲ್ಲಿ ಸಾಕಷ್ಟು ಅವರಿಗೆ ನಿರಂತರವಾದ ಅಭ್ಯಾಸ ಮಾಡ್ತಾ ಇದ್ದೀವಿ. ಎಲ್ಲ ಅವ್ರಿಗೆ ಬೇಕಾದಂಥ ಸ್ಕಿಲ್ನ ಡೆವಲಪ್ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವು ಹೆಚ್ಚು ಮನೆಯಲ್ಲಿ ಸ್ವಲ್ಪ ಅಭ್ಯಾಸ ಮಾಡೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಿ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಸ್ವಲ್ಪ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಅಲ್ಲದೆ ಎಲ್ಲ ಮಕ್ಕಳು ಸಹ ಈಗ SSLCಯಲ್ಲಿ ಎಕ್ಸಾಮಿಗೆ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ನಾವೆಲ್ಲ ಕೂಡ ಮಕ್ಕಳನ್ನ ಬಹಳ ಪ್ರೀತಿಯಿಂದ ಇವತ್ತು ಪೋಷಕರಿರೋದಕ್ಕೆ ನಾನು ಆ ವಿಷಯ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಕ್ಕಳನ್ನ ಬಹಳ ಪ್ರೀತಿಯಿಂದ ಬಹಳ ಮುದ್ದಾಗಿ ನಾವು ಸಾಕ್ತಾ ಇದೀವಿ. ಅವ್ರಿಗೋಸ್ಕರ ಸಕಲವನ್ನು ಸಮರ್ಪಣೆ ಮಾಡ್ತಾ ಇದೀವಿ. ಅವ್ರಿಗೆ ಯಾವ ಸ್ಕೂಲ್ ಬೇಕು, ಎಂತ ಎಜುಕೇಶನ್ ಕೊಡಬೇಕು, ಎಲ್ಲವನ್ನ ನಿರ್ಧಾರ ಮಾಡಿ ನಾವು ಪ್ಲಾನ್ ಆಗಿ ಅವ್ರಿಗೆ ಕೊಡ್ತಾ ಇದೀವಿ. ಆದ್ರೆ ಮುಖ್ಯವಾಗಿ ಅವ್ರಿಗೆ ಕೊಡ್ಬೇಕಾಗಿರ್ತಕ್ಕಂಥ ಸಂಸ್ಕಾರವನ್ನ ನಾವು ಕೊಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ನಾವು ಎಡುತ್ತಾ ಇದೀವಿ. ನಮ್ಮ ಸಂಸ್ಕೃತಿ, ನಾವು ಬೆಳೆದು ಬಂದ ರೀತಿ, ನಮ್ಮ ಕಷ್ಟ ಸುಖಗಳು, ಅದೆಲ್ಲ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಬೆಳೆಸಬೇಕು ಅಂತಕ್ಕಂಥದ್ದು. ಇದನ್ನೆಲ್ಲ ಶಾಲೆನಲ್ಲಿ ಹೆಚ್ಚಾಗಿ ಕಲಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತಂದೆ ತಾಯಿ ನೀವೇನಾದ್ರೂ ಆ ಮಕ್ಕಳಿಗೋಸ್ಕರ ಏನಾದ್ರೂ ಎತ್ತಿಡ್ತೀರಾ ಅಥವಾ ರಿಸರ್ವ್ ಮಾಡಿರ್ತೀರಾ ಅಂದ್ರೆ ದುಡ್ಡೆಲ್ಲ, ಆಸ್ತಿ ಅಲ್ಲ, ಅವ್ರಿಗೋಸ್ಕರ ನಿಮ್ಮ ಸಮಯವನ್ನ ಅವ್ರಿಗೆ ಮೀಸಲಿಡಿ ದಯವಿಟ್ಟು. ಬಹಳಷ್ಟು ತಂದೆ ತಾಯಿ ಸಂಪಾದನೆಗೋಸ್ಕರ ಇಲ್ಲಿ ಕುಟುಂಬಕ್ಕೋಸ್ಕರ ಸಂಪಾದನೆ ಬಹಳ ಮುಖ್ಯ. ಆದ್ರೆ ನಾವು ಸಂಪಾದನೆಗೋಸ್ಕರ ಹೊರಗಡೆ ಹೊರಟೋಗ್ತೀವಿ, ಆದ್ರೆ ಮಕ್ಕಳ ಸಂಪರ್ಕದಲ್ಲಿ ಬಹಳ ಕಡಿಮೆ ಇರ್ತೀವಿ. ಹಾಗಾಗಿ ಮಕ್ಕಳೊಂದಿಗೆ ಹೆಚ್ಚು ಸಂಪರ್ಕವನ್ನ ಇಟ್ಕೊಳ್ಳಿ. ಅವರ ಪ್ರೀತಿ ವಿಶ್ವಾಸವನ್ನ, ನಿಮ್ಮ ಕಷ್ಟ ಸುಖ ಅವ್ರಿಗೆ ಗೊತ್ತಾಗ್ಬೇಕು. ನಿಮ್ಮ ಮಧ್ಯೆ ಒಂದು ಪ್ರೀತಿ ವಿಶ್ವಾಸ ಬಾಂಧವ್ಯ ಬೆಳಿಬೇಕು. ಅದು ಕೊನೆಯವರೆಗೂ ಬರಬೇಕು. ಅಂತ ಒಂದು ಬೆಳವಣಿಗೆ ಈಗ ಬಾಲ್ಯದಲ್ಲಿ ಆದ್ರೆ ಮಾತ್ರ ಅದು ಕೊನೆಯವರೆಗೂ ಸಾಧ್ಯ. ಬಹುಶಃ ನಮ್ಮ ಅಶೋಕ್ ಸರ್ ಹೇಳ್ಬೇಕಾಗಿತ್ತು. ಅವ್ರು ಹೇಳ್ತಾ ಇರ್ತಾರೆ ವೃದ್ಧಾಶ್ರಮಗಳ ಸಂಖ್ಯೆ ಯಾವಾಗ್ಲೂ ಅವ್ರ ಮಾತೆ ನಾನು ಹೇಳ್ತಾ ಇದ್ದೀನಿ. ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ ಬಾಲ್ಯದಲ್ಲಿ ನಾವು ಮಕ್ಕಳಿಗೆ ಸಂಸ್ಕಾರ ಹೇಳ್ಕೊಡದೆ ಇರ್ತಕ್ಕಂಥದ್ದು, ನಮ್ಮ ಸಂಸ್ಕೃತಿನೇ ಹೇಳ್ಕೊಡದೆ ಇರ್ತಕ್ಕಂಥದ್ದು. ಏನು ಮಾತೃದೇವೋಭವ, ಪಿತೃದೇವೋಭವ, ಏನು ಆಚಾರ್ಯ ದೇವೋಭವ, ಇವುಗಳನ್ನ ಮಕ್ಕಳನ್ನ ನಾವು ಅರ್ಥ ಮಾಡಿಸ್ತಿಲ್ಲ. ಬರೀ ಮಾರ್ಕ್ಸ್ ಅನ್ನ, ಅಂಕಗಳನ್ನ ಗಳಿಸ್ತಕ್ಕಂಥ ಬರೀ ಮೆಷಿನ್ ಆಗಿ ನೋಡ್ತಾ ಇದೀವಿ ನಾವು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ನೋಡಿ, ಸರ್ಕಾರಿ ಶಾಲೆ ಮಕ್ಕಳಾಗ್ಬೋದು, ಖಾಸಗಿ ಶಾಲೆ ಮಕ್ಕಳಾಗ್ಬೋದು, ಎಲ್ಲ ಮಕ್ಕಳೇ, ಅವರೇ ನಾಳೆನ ಪ್ರಜೆಗಳು. ಹಾಗಾಗಿ ಅವರಲ್ಲಿ ಒಳ್ಳೆ ಮಾನವೀಯ ಮೌಲ್ಯಗಳನ್ನ, ದೇಶಭಕ್ತಿಯನ್ನ, ಒಳ್ಳೆ ಕೌಟುಂಬಿಕವಾಗಿ ಅವ್ರ ಮುಂದೆ ಬೆಳಿಲಿಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾವೆಲ್ಲ ಕೊಡ್ತಿದೀವಿ. ಇವುಗಳನ್ನ ಮರೀತಾ ಇದೀವಿ. ಈ ಸಂದರ್ಭದಲ್ಲಿ ಈ ಒಂದು ತಮ್ಗೆ ಒಂದು ಸಲಹೆ ಕೊಡಬೇಕು, ಈ ಒಂದು ವಿಚಾರದಲ್ಲಿ ತಮ್ಗೊಂದು ಕಿವಿ ಮಾತು ಹೇಳ್ಬೇಕು ಅಂತ ಅನಿಸ್ತು ಈ ಸಂದರ್ಭದಲ್ಲಿ. ಇನ್ನು ಓದೋದ್ರ ಬಗ್ಗೆ ಎಲ್ಲರೂ ಹೇಳ್ತಾ ಇರ್ತಾರೆ, ಕ್ಲಾಸಲ್ಲಿ ಪ್ರತಿದಿನ ಟೀಚರ್ ಹೇಳ್ತಾ ಇರ್ತಾರೆ, ಹೆಡ್ ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ, ಬಂದವರೆಲ್ಲ ಚೆನ್ನಾಗಿ ಓದಿ ಅಂತ ಹೇಳ್ತಾರೆ. ಹೊರತು ಮಕ್ಕಳಿಗೆ ಎಲ್ಲಿ ನಾವು ಮಕ್ಕಳಿಗೆ ಏನ್ ಸಂಸ್ಕಾರ ಕೊಡೋದ್ರಲ್ಲಿ ನಾವು ಎಲ್ಲಿ ಎಡುತ್ತಾ ಇದೀವಿ ಅನ್ನೋದನ್ನ ನಾವು ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಕ್ಕಂಥ ದಿನ ಇದು. ಯಾಕಂದ್ರೆ ಇವತ್ತು ಯಾಕೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸರಳ ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮತ್ತೆ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ
ಅಕ್ರಮ ಚಟುವಟಿಕೆಗಳೆಲ್ಲ ನಡೀತಾ ಇದೆಯಲ್ಲ, ಅಂದ್ರೆ ಒಬ್ಬರಿಗೆ ತೊಂದರೆ ಆಗ್ತಕ್ಕಂಥ ಚಟುವಟಿಕೆಗಳು ನಡೀತಾ ಇದೆಯಲ್ಲ, ಇವೆಲ್ಲ ಅವಾಯ್ಡ್ ಆಗ್ಬೇಕು ಅಂದ್ರೆ ನಾವು ಬಾಲ್ಯದಲ್ಲಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಹೇಳ್ಕೊಡ್ಬೇಕು. ನೀವೆಲ್ಲ ಕೂಡ ಈ ಕೆಲಸವನ್ನ ಮಾಡ್ತೀರಾ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಶ್ವೇತಾ ವಿದ್ಯಾಸಂಸ್ಥೆಯಲ್ಲಿ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಈ ಭಾಗದ ಮುಖಂಡರು, ಸ್ನೇಹಿತರು, ಎಲ್ಲ ವಿದ್ಯಾರ್ಥಿಗಳು ಗ್ರಾಮೀಣ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದಂಥ ಲಕ್ಷ್ಮೀನಾರಾಯಣರವರೇ, ಸರಿಸುಮಾರು 25 ವರ್ಷಗಳಿಂದ ಗಡಿಭಾಗದಲ್ಲಿ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡುಮಾಡ್ತಾ ಬಂದಿದೆ. ಅದಕ್ಕಾಗಿ ನಾನು ಸಂಸ್ಥೆಯ ಕಾರ್ಯದರ್ಶಿಗಳು ಸ್ನೇಹಿತರ ವೆಂಕಟೇಶ್ ಮತ್ತು ಶ್ರೀಮತಿ ವೆಂಕಟೇಶ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸರ್ಕಾರದ ಜೊತೆಯಲ್ಲಿ ಖಾಸಗಿ ಶಾಲೆಗಳು ಕೂಡ ಇವತ್ತು ಒಳ್ಳೆಯ ಶಿಕ್ಷಣನ ಕೊಡುಮಾಡೋದ್ರ ಜೊತೆಗೆ ಈ ಭಾಗದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಒಳ್ಳೆಯ SLC ಫಲಿತಾಂಶವನ್ನ 100% ಫಲಿತಾಂಶವನ್ನು ಕೊಡುಮಾಡ್ತಾ ಬಂದಿದೆ. ಅದಕ್ಕಾಗಿ ನಾನು ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೊಡೆಯೋದಿಲ್ಲ, ಚಪ್ಪಾಳೆ ಹೊಡಿತಾ ಇಲ್ಲ. ಯಾರು ಕೆಲಸ ಮಾಡ್ತಾರೆ ದೇಶದಲ್ಲಿ ಅವ್ರಿಗೆ ಚಪ್ಪಾಳೆ ಕಡಿಮೆ ಸಿಗ್ತದೆ. ಯಾರು ಕೆಲಸನೇ ಮಾಡೋದಿಲ್ಲ ಅವ್ರಿಗೆ ಚಪ್ಪಾಳೆ ಜಾಸ್ತಿ ಕೊಟ್ಬಿಡ್ತಾರೆ. ಅದ್ಯಾಕೋ ಏನೋ ಗೊತ್ತಿಲ್ಲ. ಶಿಕ್ಷಕರಿಗೆ ಒಂದು ಚಪ್ಪಾಳೆ ಕೊಡಿ ಅಂತಂದ್ರೆ ಶಬ್ದನೇ ಬರ್ಲಿಲ್ಲಪ್ಪ. ಚಪ್ಪಾಳೆ ಕೊಡಿ. ಬಹುಶಃ ಈ ಸಂಸ್ಥೆ ಇವತ್ತು ಇಷ್ಟೊಂದು ಬೃಹದಾಕಾರವಾಗಿ ಬೆಳೆದಿದೆ ಅಂತಂದ್ರೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಬಹಳ ಶ್ರದ್ಧೆಯಿಂದ, ಆಸಕ್ತಿಯಿಂದ ಕೆಲಸ ಮಾಡಿದ್ದಾರೆ. ನಾನು ಅನೇಕ ವರ್ಷಗಳಿಂದ ಈ ಸಂಸ್ಥೆಯೊಂದಿಗೆ ಒಡನಾಟನ ಇಟ್ಕೊಂಡಿದ್ದೇನೆ. ಪೋಷಕರು ಒಂದನ್ನು ಅರ್ಥ ಮಾಡ್ಕೋಬೇಕು. ಬಹಳ ಜನ SLC ಯಲ್ಲಿ ಅಂಕ ಪಡಿತಾರೆ, PUC ಯಲ್ಲಿ ಅಂಕ ಪಡಿತಾರೆ, ಡಿಗ್ರಿಯಲ್ಲಿ ಅಂಕ ಪಡಿತಾರೆ, ಕೆಲಸಕ್ಕೂ ಕೂಡ ಸೇರ್ತಾರೆ. ಯಾರ್ಯಾರು ಹೆಚ್ಚು ಅಂಕ ಪಡ್ಕೊಂಡ್ರು ಬಹಳ ಜನ ಜೀವನದಲ್ಲಿ ಫೈಲ್ ಆಗ್ತಾ ಇದ್ದಾರೆ. ಯಾಕೋ ಗೊತ್ತಿಲ್ಲ. ಅಂಕಗಳೆಲ್ಲ ಪಡ್ಕೊಂಡು ಅಂಕಪಟ್ಟಿಯಲ್ಲಿ ಪಾಸ್ ಆದ್ರೆ ಸಾಲದು ಮಕ್ಕಳೇ. ಇದನ್ನು ಬಹಳ ಸೂಕ್ಷ್ಮವಾಗಿ ಶಿಕ್ಷಕರು ಅರ್ಥ ಮಾಡ್ಕೋಬೇಕು. ಅಂಕಪಟ್ಟಿಯಲ್ಲಿ ಪಾಸ್ ಆಗೋದ್ರ ಜೊತೆಗೆ ವಿದ್ಯಾರ್ಥಿ ಜೀವನದಲ್ಲಿ ಪಾಸ್ ಆಗ್ಬೇಕು. ಬಹಳ ಜನ ನಾನು ನೋಡಿದ್ದೀನಿ, ಯಾರೋ ಡಾಕ್ಟರ್ ಆದ್ರು, ಯಾರೋ ಇಂಜಿನಿಯರ್ ಆದ್ರು, ಇವರು ಬಹಳ ಜನ ತಂದೆ ತಾಯಿ ಕೈಗೆ ಸಿಗ್ತಾ ಇಲ್ಲ. ಯಾಕೆ ಈಗ ಆಗ್ತಾ ಇದೆ ಅಂತಂದ್ರೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡದೆ ಹೋದ್ರೆ ಮಕ್ಕಳಿಗೆ ಬರೀ ಅಂಕಗಳನ್ನು ಹೇಳ್ಕೊಟ್ರೆ ಆ ಮಕ್ಕಳು ಜೀವನದಲ್ಲಿ ಪಾಸ್ ಆಗ್ತಾರೆ. ಅಂಕಪಟ್ಟಿಯಲ್ಲಿ ಪಾಸ್ ಆದರೂ ಜೀವನದಲ್ಲಿ ಫೈಲ್ ಆಗ್ತಾ ಇದ್ದಾರೆ. ಅದರಿಂದ ನಾನು ಯಾಕೆ ಒತ್ತಿ ಹೇಳ್ತೀನಿ ಅಂತಂದ್ರೆ ಬಹಳ ಓದಿಸಿ ಕಷ್ಟಪಟ್ಟಂತ ತಂದೆ ತಾಯಿಗಳು ಬಹಳ ನೋವು ತಿಂತಾ ಇದ್ದಾರೆ. ಯಾರ್ಯಾರು ಓದಿಸಿ ಡಾಕ್ಟರ್ ಮಾಡಿದೀವಿ, ಇಂಜಿನಿಯರ್ ಮಾಡಿದೀವಿ, ಅವರೆಲ್ಲ ಕೂಡ ಕೈಗೆ ಸಿಕ್ಕೋದಿಲ್ಲ. ಹೊರಗಡೆ ಹೋಗಿ ಸೆಟ್ಲ್ ಆಗ್ತಾ ಇದ್ದಾರೆ. ವೃದ್ಧ ಆಶ್ರಮಗಳು ಬಂದವು, ಅನಾಥಾಶ್ರಮಗಳು ಬಂದವು. ತಂದೆ ತಾಯಿಯನ್ನ ನೋಡ್ತಾ ಇಲ್ಲ, ಅತ್ತೆ ಮಾವನ್ನ ನೋಡ್ತಾ ಇಲ್ಲ. ಹೀಗಾಗಬಾರ್ದು. ಶಿಕ್ಷಣ ಅಂತಂದ್ರೆ ಅದು ಸರ್ವಾಂಗೀಣ ಪ್ರಗತಿ ಆಗ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾ, ಮಕ್ಕಳು ವರ್ಷ ಪೂರ್ತಿ ಓದುವುದು, ಬರೆಯುವುದು, ಹೋಮ್ವರ್ಕ್ ಇದರಲ್ಲೇ ಕಾಲ ಕಳೆದಿರ್ತಾರೆ. ವರ್ಷದ ಕೊನೆಯಲ್ಲಿ ಈ ಕಾರ್ಯಕ್ರಮನ ಮಾಡ್ತಕ್ಕಂಥ ಉದ್ದೇಶ ಮಕ್ಕಳ ಕಾರ್ಯಕ್ರಮ. ಆ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಅವಕಾಶ ಕೊಡೋದಕ್ಕೆ ಒಂದು ವೇದಿಕೆ ಇದು ವಾರ್ಷಿಕೋತ್ಸವ ಅಂತಕ್ಕಂಥ ಮಾತನ್ನು ಹೇಳ್ತಾ, KGF ಗೆ ಒಳ್ಳೆಯ ಶಿಕ್ಷಣಾಧಿಕಾರಿಗಳು ಬಂದಿದ್ದಾರೆ. ವೆಲ್ಕಮ್ ಟು KGF ಮೇಡಮ್. ಒಳ್ಳೆಯ ಬ್ಲಾಕ್ ಇದು. ನಿಮ್ ಕಾಲದಲ್ಲಿ ಒಳ್ಳೆಯ ಫಲಿತಾಂಶ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಪೋಷಕರು ಬೆಳಗಿನ ಜಾವ ಮಕ್ಕಳನ್ನ 5 ಗಂಟೆಗೆ ಎಬ್ಬರಿಸಬೇಕು. ಮೇಡಮ್ ಅವ್ರು ಹೇಳಿದ್ರು, ಟಿವಿ ಮತ್ತು ಮೊಬೈಲ್ ಇಂದ ಮಕ್ಕಳನ್ನ ದೂರ ಇಡಬೇಕು. ಮಕ್ಕಳು ಸರಿಯಾದ ಸಮಯಕ್ಕೆ ಶಾಲೆಗೆ ಬರಬೇಕು. ಬಂದ ಮೇಲೆ ನೀವು ಕೂಡ ಪೋಷಕರು ಆಗಿಂದಾಗೆ ಶಾಲೆಗೆ ಬಂದು ಶಿಕ್ಷಕರೊಂದಿಗೆ ಚರ್ಚೆ ಮಾಡಬೇಕು. ಮಗುವಿನ ಆಸಕ್ತಿ ಏನಿದೆ ಅಂತ ತಿಳ್ಕೊಂಡು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಹೊರತು ಮಕ್ಕಳ ಮೇಲೆ ಹೆಚ್ಚು ಒತ್ತಡ ಹಾಕಬಾರ್ದು. ಒತ್ತಡ ಹಾಕಿದ್ರೆ ಆ ಮಗು ನಮ್ಮ ಕೈಗೆ ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ನೀವು ಅಷ್ಟೇನೆ ಹೆಣ್ಮಕ್ಳು ಬಹಳ ಜನ ಬಂದಿದ್ರಿ, ಸಂತೋಷ. ನೋಡಿ, ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥ ಮಕ್ಕಳ ಮೇಲೆ ಅಭಿಮಾನ ಗಂಡಸರಿಗಿಲ್ಲ. ಇವತ್ತು ಗಂಡಸರು ಬಹಳ ಕಡಿಮೆ ಬಂದಿದ್ದಾರೆ. ಚಪಾಳೆ ಹೊಡಿಬೇಕು ಹೆಣ್ಮಕ್ಳಿಗೆಲ್ಲಾನು. ಒಂದು ಕಡೆ ಅತ್ತೆ ಮಾವ ಮನೇಲಿದ್ದಾರೆ, ಅಪ್ಪ ಅಮ್ಮನ ಮನೇಲಿದ್ದಾರೆ, ಅವ್ರಿಗೆಲ್ಲ ಬಿಸಿ ಬಿಸಿ ಮಾಡಿಟ್ಟು ಬಂದಿದ್ದೀರಾ? ಬಹುಶಃ ತಂಗಲಾಗಿರ್ತದೆ, ಇವತ್ತು ತಂಗಲೂಟ ಆಗಿರ್ತದೆ ಅವರಿಗೆ. ನೀವು ಬೇಗ ಹೋಗಿ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೋಬೇಕು, ಸಂಸ್ಕಾರಯುತವಾಗಿ ನೋಡ್ಕೋಬೇಕು ಸಸಿಗಳು ಮಕ್ಕಳು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನಾದ್ರೂ ಒಂದು ಉದಾಹರಣೆ ಹೇಳ್ತೀನಿ. ಬದುಕಿದ್ದಾಗ ಅಪ್ಪ ಅಮ್ಮನ ಅತ್ತೆ ಮಾವನ ನೋಡ್ಕೊಳ್ಳಲ್ಲ ಬಹಳ ಜನ. ಸತ್ತಾಗ ಹೆಣ ಬಂದಾಗ ಸಸಿಗಳು ಮಕ್ಕಳು ಬಹಳ ಕಣ್ಣೀರಿಡ್ತಾರೆ. ಹಾಗಾಗಬಾರದು. ಸಂಸ್ಕಾರನ ಕಲಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಭಾಗದಲ್ಲಿ ವೆಂಕಟೇಶ್ ಮತ್ತು ಶ್ರೀಮತಿ ವೆಂಕಟೇಶ್ ಅವರು ಮನಸ್ಸು ಮಾಡಿದ್ರೆ ಬೆಂಗಳೂರಲ್ಲಿ ಸೆಟ್ಲ್ ಆಗಬೇಕಾಗಿತ್ತು. ಇಬ್ರು ಮಕ್ಕಳು ಕೂಡ ವೈದ್ಯರಿದ್ದಾರೆ, ಒಳ್ಳೆಯ ವಿದ್ಯಾವಂತರಿದ್ದಾರೆ.
ವಿವೇಕಾನಂದರ ಒಂದು ಮಾತನ್ನು ಹೇಳಿ ನನ್ನ ಭಾಷಣ ಮುಗಿಸ್ತೇನೆ. ವಿವೇಕಾನಂದ ಒಂದು ಮಾತು ಹೇಳ್ತಾರೆ, ಆಸ್ ಯು ಕಮ್ ಇನ್ ದಿಸ್ ವೆಲ್, leave some mark behind. Otherwise, where is the difference between you trees and stones? They too come into existence, decay and die. ಮನುಷ್ಯರಾಗಿ ಹುಟ್ಟುತ್ತೀವಿ, ಸಾಯ್ತೀವಿ. ಹುಟ್ಟು ಮತ್ತು ಸಾವಿನ ಮಧ್ಯೆ ಆ ಗ್ರಾಮಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತ ಹೇಳಿ ವೆಂಕಟೇಶ್ ಮತ್ತು ಶ್ರೀಮತಿ ವೆಂಕಟೇಶ್ ಅವರು 25 ವರ್ಷಗಳಿಂದ ಒಂದು ಸುಸಜ್ಜಿತವಾದಂತಹ ಕಟ್ಟಡ ಕಟ್ಟಿಕೊಂಡು ಒಂದೊಳ್ಳೆಯ ವಿದ್ಯಾಭ್ಯಾಸವನ್ನ ಗಡಿಭಾಗದಲ್ಲಿ ಕೊಡ್ತಾ ಇದಾರಲ್ಲ. ಭಗವಂತನವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆರೋಗ್ಯ ಕೊಡ್ಲಿ, ಮುಂದೆ ಒಳ್ಳೆಯ ವಿದ್ಯಾಸಂಸ್ಥೆಯನ್ನ ಬೆಳೆಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ಮಾತನ್ನು ಹೇಳ್ತಾ, ಗಾಂಧೀಜಿಯವರ ಒಂದು ಮಾತನ್ನು ಹೇಳಿ ನಾನು ಭಾಷಣ ಮುಗಿಸ್ತೇನೆ. ವಿದ್ಯಾವಂತರಾದವರು ಹಳ್ಳಿಗಳಿಗೆ ಬರಬೇಕು, ಗಾಂಧೀಜಿಯವರ ಕನಸು. ಬಹುಶಃ ವಿದ್ಯಾವಂತರಾದವರು ಯಾರು ಕೂಡ ಹಳ್ಳಿಗಳಿಗೆ ಬರ್ತಾ ಇಲ್ಲ. ವೆಲ್ ಸೆಟಲ್ಡ್ ಬೆಂಗಳೂರಲ್ಲಿ ಆಗ್ಬೋದಾಗಿತ್ತು ವೆಂಕಟೇಶ್ ಮತ್ತು ಶ್ರೀಮತಿ ವೆಂಕಟೇಶ್ ಅವರು. ಯಾಕೆ ಬಂದ್ರು? ಗಾಂಧೀಜಿಯವರ ಮಾತು ಮತ್ತು ವಿವೇಕಾನಂದರದೇ ಹೇಳೋದು. ಗಾಂಧೀಜಿಯವರು ಏನ್ ಹೇಳ್ತಾರೆ, ವಿದ್ಯಾವಂತರಾದವರು ಹಳ್ಳಿಗಳಿಗೆ ಬನ್ನಿ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಹೇಳ್ತಾರೆ. ವಿವೇಕಾನಂದರು ಹೇಳ್ತಾರೆ, ನೀನು ಈ ಭೂಮಿಗೆ ಬಂದಿದ್ದೀಯಾ, ಏನಾದರೂ ಬಿಟ್ಟು ಕೊಡೋ, ಬಿಟ್ಟು ಹೋಗು ಅಂತಕ್ಕಂಥ ಮಾತನ್ನ ಬಹಳ ಚೆನ್ನಾಗಿ ಒಳ್ಳೆ ಸೇವೆಯನ್ನ ದೇಶಕ್ಕೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಆ ವೆಂಕಟೇಶ್ ಮತ್ತು ಶ್ರೀಮತಿ ವೆಂಕಟೇಶ್ ಅವರಿಗೆ ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಬಂದಂತ ಮುಖ್ಯ ಗುರುಗಳು, ಶಿಕ್ಷಕರಿಗೆ ನಮ್ಮೆಲ್ಲರೂ ಕೂಡ ಹೊಂದಿಸಿ, ಹೆಣ್ಮಕ್ಳು ಇವತ್ತೇನ್ ಬಂದಿದ್ದೀರಿ, ಪರೀಕ್ಷೆಗಳು ಸಮೀಪಿಸ್ತಾ ಇದ್ದಾವೆ, ಮಕ್ಕಳ ಕಡೆ ಹೆಚ್ಚು ಗಮನ ಕೊಡಬೇಕು, ಒಳ್ಳೆಯ ಆರೋಗ್ಯ ಮತ್ತು ಅಕ್ಷರ ಮನುಷ್ಯನಿಗೆ ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದಿಸಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಕ್ಕಾಗಿ, ನನ್ನ 2 ಮಾತನ್ನ ಆಲಿಸಿದ್ದಕ್ಕಾಗಿ ತಮ್ಮನ್ನ ಮುಗಿಸ್ತೇನೆ. ನಮಸ್ಕಾರ. ಮತ್ತೊಬ್ಬ ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಅತಸಾಯಿ ಶಾಲೆ ಸಂಸ್ಥಾಪಕರು ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ಜೋರಾದ ಚಪ್ಪಳೆಯೊಂದಿಗೆ ಈ ಒಂದು ಶಾಲಾ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಸರ್. ಜೋರ ಚಪ್ಪಳೆ ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳು. ಯಾಕಂತಂದ್ರೆ ಅತಿಥಿಗಳನ್ನ ಗೌರವಿಸುವುದು, ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನ ಮಾಡೋದ್ರ ಮೂಲಕ ಅತಿಥಿಗಳನ್ನ ಗೌರವಿಸಬೇಕು. ಈಗ ಎಲ್ಲ ಅತಿಥಿಗಳನ್ನ ಚಪ್ಪಾಳೆ ಸರ್. ವಿದ್ಯಾರ್ಥಿಗಳೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅತಿಥಿಗಳನ್ನ ಸ್ವಾಗತಿಸಬೇಕು. ಎಲ್ಲ ಬಿಸಿ ಬಿಸಿಯಾಗಿ ಮಧ್ಯಾಹ್ನ ಊಟ ಮಾಡಿದ್ದೀರಾ ವಿದ್ಯಾರ್ಥಿ? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.